ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಇವಾಗ ನಾನು ಗೋಕುಲ್ ಗೌತಮ್ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ಆಯಿತು. ಟಿಫನ್ಗೆ ಅವಲಕ್ಕಿ ಮಾಡಿದೆ, ತಿಂದು ಇವಾಗ ಹೊರಡ್ತಾ ಇದ್ದೀವಿ. ಸೊ ಅಮ್ಮ ಊರಿಗೆ ಬನ್ನಿ, ಇವತ್ತಿನ ದಿನ ಎಲ್ಲ ಯಾವ ರೀತಿ ಹೋಗುತ್ತೆ ಏನು ಅಂತ ಈ ಒಂದು ಲಾಗಲ್ಲಿ ನೋಡೋಣ, ಓಕೆನಾ? ಸೊ ಲೆಟ್ಸ್ ಗೋ. ಗೋಕುಲ್ ಅವರೆಲ್ಲ ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಮಾತ್ರ ಇವಾಗ ಇದು ಮಾಡಿದ್ದೀನಿ, ಆಟೋ ಬುಕ್ ಮಾಡ್ಕೊಂಡಿದ್ದೀನಿ ಬಸ್ ಸ್ಟಾಪ್ಗೆ. ಸೊ ಇವತ್ತು ಬಸ್ಸಲ್ಲಿ ಹೋಗ್ತಿರೋದು ಮಕ್ಕಳನ್ನ ಕರ್ಕೊಂಡು. ಸೊ ನೋಡೋಣ ಈ ಒಂದು ದಿನ ಎಲ್ಲ ಯಾವ ರೀತಿ ಇರುತ್ತೆ, ಬಸ್ಸಲ್ಲೆಲ್ಲ ಯಾವ ರೀತಿ ಹೇಗೆ ಏನು ಅನ್ನೋದನ್ನು ಈ ಲಾಗಲ್ಲಿ ನೋಡೋಣ. ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ, ಗೋ, ಲೆಟ್ಸ್ ಗೋ 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 ಗೋ. ಸೊ ಫ್ರೆಂಡ್ಸ್, ನಾವು ನನ್ನ ಮಕ್ಕಳು ಎಲ್ಲರೂ ಆಟೋ ಬುಕ್ ಮಾಡಿದ್ದೆ. ಆ ಆಟೋಲಿ ಬಸ್ ಸ್ಟಾಪಿಗೆ ಅಂತ ಹೇಳಿ ಹೊರಡೋಣ ಅಂತ ಹೇಳಿ ಇವಾಗ ಹೋಗ್ತಾ ಇರೋ ಅಂಥದ್ದು. ಸೊ ಏನಕ್ಕೆ ಅಂದರೆ ನಮ್ಮ ಮನೆಯಿಂದ ಅಲ್ಲಿಗೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾಗಿ ನಾನು ಕ್ಯಾಬ್ ಬುಕ್ ಮಾಡಿದ್ದೆ. ಸೊ ಕ್ಯಾಬಲ್ಲಿ ಹೋದ್ವಿ, ಅಲ್ಲಿಗೆ 11 o'clock ಹೋಗಿದ್ದು. ಸೊ ನಾವು ಎಷ್ಟು ಹೊತ್ತು ವೆಯ್ಟ್ ಮಾಡಿದ್ದೀವಿ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನಂಬಲ್ಲ, 12:15 ಏನೋ ಆಗಿತ್ತು. ಸೊ ನಾವು 5 ಬಸ್ ಹೋದರು, 5 ಬಸ್ಸೂ ಫುಲ್ ರಶ್ ಇತ್ತು. ಜೊತೆಗೆ ನಿಲ್ಲಿಸಲೇ ಇಲ್ಲ ಅವರು. ಲಾಸ್ಟಲ್ಲಿ ಒಂದು ಬಸ್ಗೆ ಹತ್ತಿ ನಾವು ಹೋದ್ವಿ, ರಶ್ ಇದ್ದರೂ ಪರವಾಗಿಲ್ಲ ಅಂಥೇಳಿ. ಅದರಲ್ಲೂ ಸಹ ನಿಂತ್ಕೊಂಡು ಹೋಗಿದ್ದು. ಅದಾದ ನಂತರ ನಾವು ಕನಕಪುರಕ್ಕೆ ಹೋಗಿ ಊರು ಬಸ್ ಸಿಕ್ತು, ಸರಿ ಅಂಥೇಳಿ ಹತ್ತಿದ್ವಿ. ಸೊ ಹತ್ಬಿಟ್ಟು ನಮ್ಮ ಮೋಟೋಗೆ ಕೇಳ್ತಿದ್ದೆ, ಹೆಂಗಿತ್ತಮ್ಮ ನೆಕ್ಸ್ಟ್ ಟೈಮ್ ಬರ್ತೀಯಾ ಅಂತ. ಅವನು ತಮ್ಮನ್ನ ಡೌನ್ ಮಾಡಿ ಹೇಳ್ತಿದ್ದ. ಫೈನಲಿ ಮನೆಗಂತೂ ಬಂದ್ವಿ. ಸೊ ಫ್ರೆಂಡ್ಸ್, ಫೈನಲಿ ಮನೆಗೆ ರೀಚ್ ಆದ್ವಿ. ಟೈಮ್ ಎಷ್ಟು ಗೊತ್ತಾ, ನಿಜವಾಗ್ಲೂ ಶಾಕ್ ಆಗ್ತೀರ. ಈಗ 2:30 ಆಯಿತು. 1 hour ಬಸ್ಸಲ್ಲಿ ಬರೋದಕ್ಕೆ 1 hour ಆಯಿತು. ಸೊ ಇಲ್ಲಿ ನೋಡಿ, ನಿಜವಾಗ್ಲೂ ಬೆಂಗಳೂರು ಬಸ್ ಇಷ್ಟು ರಶ್ ಇರುತ್ತೆ ಅಂತ ನನಗೆ ಇಮ್ಯಾಜಿನೂ ಇರಲಿಲ್ಲ. ಜೊತೆಗೆ ಅಲ್ಲಿಂದ ಇಲ್ಲಿಗೆ ಇಷ್ಟು ಲೇಟ್ ಆಗುತ್ತೆ ಅಂತಲೂ ನನಗೆ ಸಾಕನ್ನಿಸ್ತು. ಯಪ್ಪ, ಫೈನಲಿ ಬಂದು ರೀಚ್ ಆದ್ವಿ. ಸೊ ಓಕೆ, ನೆಕ್ಸ್ಟ್ ಇವಾಗ ಏನು ಎತ್ತ ಅಂತ ನೋಡೋಣ, ಓಕೆನಾ? ಮನೆಗೆ ಬಂದು ಆದಮೇಲೆ ನಾವು ಊಟ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಸ್ವಲ್ಪ ಹೊಲ್ದ ಹತ್ರ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಿರೋ ಅಂಥದ್ದು. ಸೊ ಅಪ್ಪ ಗಾಡಿ ಕೀನ ಇಟ್ಟಿದ್ರು, ಸರಿ ಅಂಥೇಳಿ ಗಾಡಿನ ತೊಗೊಂಡು ಇವಾಗ ಮಕ್ಕಳು ನಾನು ಎಲ್ಲರೂ ಇವಾಗ ಹೋಗ್ತಾ ಇದ್ದೀವಿ. ಏನೇ ಆಗಲಿ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಹಳ್ಳಿ ಜೀವನ. ಮತ್ತು ಜೊತೆಗೆ ತುಂಬಾ ಬಿಸಿಲು ಕೂಡ ಅಲ್ಲಿ. ಇಲ್ಲ, ಈ ವೆದರ್ಗೆ ನಾವು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಅಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಬಿಸಿಲು, ಆ ಒಂದು ಬಿಸಿಲನ್ನ ತಡ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಸೊ ಆದ್ರೂ ಆ ಬಿಸಿಲಲ್ಲಿ ಈ ಥರ ಕೆಲಸ ಮಾಡಿದಾಗ ಎಷ್ಟು ಕಷ್ಟ ಇರ್ಬೋದು ಅಲ್ವಾ? ಯಪ್ಪ, ನಿಜವಾಗ್ಲೂ ನಮ್ಮ ಕೈಲಂತೂ ಅಸಾಧ್ಯ. ಸೊ ಹಾಗೆಯೇ ಸಹ ಇಲ್ಲಿ ಹೊಲದಲ್ಲಿ ಏನು ಕೆಲಸ ಮಾಡ್ತಿದ್ರು ಅಂದರೆ, ನಾನು ಇಲ್ಲಿ ಕಡ್ಡಿ ತೋರಿಸ್ತಿದ್ದೀನಲ್ಲ, ಆ ಒಂದು ಕಡ್ಡಿನ ಹಾಕ್ತಿದ್ರು. ಏನು ಕಡ್ಡಿ ಅದು ಅಂತ ಅಂದರೆ ರೇಷ್ಮೆ ಗಿಡ. ನೀವು ಕೇಳಿರ್ಬೋದು, ಇಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿರ್ಬೋದು. ಗೊತ್ತಿಲ್ಲದೆ ಇರೋರು ನಾನಿಲ್ಲಿ ತೋರಿಸ್ತೀನಿ ನೋಡಿ, ಅದೇ ರೇಷ್ಮೆ ಗಿಡ ಅಂತ ಹೇಳಿ ಕರೀತಾರೆ. ಆ ಒಂದು ಗಿಡನ ಹಾಕ್ತಾಯಿದ್ರು, ಅಂದರೆ ಆ ಕಡ್ಡಿನ ನೆಡ್ತಾಯಿದ್ರು. ಈ ಥರ ಲೈನ್ಸ್ ಏನೋ ಮಾಡಿ ಆ ಥರ ಗಿಡನ ಇಲ್ಲಿ ಹಾಕ್ತಿದ್ದಾರೆ ನೋಡಿ, ನಾನು ತೋರಿಸ್ತಿದ್ದೀನಿ. ಸೊ ಈ ಥರ ಒಂದು ಹೋಲ್ ಮಾಡಿಬಿಟ್ಟು ಅದರೊಳಗಡೆ ಆ ಒಂದು ಕಡ್ಡಿನ ಹಾಕ್ಕೊಳ್ತಾ ಬರೋದು. ಸೊ ಆ ಥರ ಹಾಕ್ಕೊಂಡು ಎಲ್ಲ ಹೊಲಕ್ಕೂ, ಅಂದರೆ ಎಷ್ಟು ರೋಡಿಂದ ಇಷ್ಟು ಏನು ಕಾಣಿಸುತ್ತೋ ಅಷ್ಟು ಹೊಲಕ್ಕೂ ಈ ಥರ ಲೈನ್ ಮಾಡಿ ಒಂದೇ ಲೈನಿಗೆ ಹಾಕ್ಕೊಂಡು ಹೋಗಬೇಕು, ಲೈನ್ ಮಿಸ್ ಆಗೋಗಿಲ್ಲ. ಸೊ ಆ ರೀತಿ ಲೈನ್ಸ್ನ ಮಾಡಿಸಿ ಆ ಥರ ಬೆಳೀತಾರೆ. ಸೊ ಅದು ಸ್ವಲ್ಪ ದೊಡ್ಡದಾಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ಅದನ್ನು ಕಟ್ ಮಾಡಿದ್ರೆ ಮತ್ತೆ ಅಗೇನ್ ಅದೇ ಥರನೇ ಬೆಳೆಯುತ್ತೆ. ಕಟ್ ಮಾಡ್ತಿರೋದು ಮತ್ತೆ ಅದೇ ಥರ ಬೆಳೀತಾ ಇರುತ್ತೆ ಅದು. ಸೊ ಆ ರೀತಿ. ಸೊ ಅದಾದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತೇಳಿ ಹೋಗ್ತಿದ್ದೀವಿ. ಎಷ್ಟು ಯಪ್ಪ ದೇವ್ರೆ, ಏನು ಬಿಸಿಲಿದೆ ಅಲ್ವಾ? ಇವಾಗ ಮನೆಗೆ ಹೋಗ್ಬೇಡ, ಬನ್ನಿ ಫಸ್ಟು. ಆಗ್ತಿಲ್ಲ ಬಿಸಿಲಿಗೆ. ಫ್ರೆಂಡ್ಸ್, ಹೊಲದ ಹತ್ರದಿಂದ ಬಂದು ಮತ್ತೆ ಸ್ನಾನ ಮಾಡ್ಕೊಂಡ್ವಿ. ಅಷ್ಟು ಸೆಕೆ ಇದೆ ಯಪ್ಪ, ಎಷ್ಟು ಬಿಸಿಲು ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಅದನ್ನು ಹೇಳೋದಕ್ಕೆ ಅಸಾಧ್ಯ. ಬಂದು ನಾವು ತಣ್ಣಗೆ ಸ್ನಾನ ಮಾಡಿದ್ದೀವಿ, ಅಷ್ಟು ಬಿಸಿಲಿದೆ ಹಳ್ಳಿಗಳ ಕಡೆ. ಮೇ ಬಿ ಇವತ್ತು ಮಳೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ಹಳ್ಳಿ ಜೀವನ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ನಿಜವಾಗ್ಲೂ, ಸುಮ್ಮನೆ ಹೇಳೋದಲ್ಲ. ಸೊ ಈಗ ಕಾಫಿ ಆಯಿತು, ಕುಡಿದ್ಬಿಟ್ಟು ಕೂತಿದ್ದೀವಿ.
ಸದ್ಯಕ್ಕೇನೂ ಕೆಲಸ ಇಲ್ಲ. ಸಂಜೆಗೆ ಹೊಟ್ಟೆ ಪಲ್ಯ ಮಾಡಿ, ಅನ್ನ ಮಾಡಿ, ಮುದ್ದೆ ಮಾಡಿ ತಿನ್ನೋದು, ಮಲಗೋದು ಅಷ್ಟೇ ಕೆಲಸ ಇದೆ. ಸೊ ಬೈಲಿ ಕೆಂಚ ಬಾ 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 ಬಾ. ಎಷ್ಟು ಚೆನ್ನಾಗಿ ಗೊತ್ತಾ ಫ್ರೆಂಡ್ಸ್, ನಾವು ಬಂದಾಗ ಬರ್ತಾ ಇದ್ರೇ ಅದು ಬಂದು ಮೇಲ್ಗಡೆ ಹೆಗ್ರುತ್ತಿತ್ತು. ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದೆ ನಾಯಿ. ಒಂಥರ ಖುಷಿ ಅನ್ನಿಸ್ತು. ಅಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತು ನೋಡಿ. ಸೊ ನೋಡೋಣ, ನಾಳೆನೂ ಇದೇ ಥರ ಇರುತ್ತೆ ರೂಟೀನ್. ಸೊ ನಾಡಿದ್ದು ಜಾತ್ರೆ ಇದೆ ಇಲ್ಲಿ. ಸೊ ಆ ಒಂದು ಲಾಗ್ನೂ ಸಹ ನಾನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ನೆಕ್ಸ್ಟ್ ಏನು ಕೆಲಸ ಇದೆ ನೋಡೋಣ. ತುಂಬಾ ಬಿಸಿಲಿದ್ದರಿಂದ ನಾವು ಸಹ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಅದಾದ ನಂತರ ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಅಪ್ಪ ಈ ಥರ ಮೇಕೆಗಳನ್ನ ಕರ್ಕೊಂಬಂದ್ರಲ್ವ, ಆ ಒಂದು ಮೇಕೆಗಳು ಏನೋ ತಿನ್ನೋದಕ್ಕೆ ಕೊಡ್ತಿದ್ರು. ಸೊ ಆವಾಗ ತೋರಿಸಿದ್ರೆ ಸಾಕು, ಅದು ಮೇಲೆ ಜಂಪ್ ಮಾಡಿ ಈ ಥರ ಬೇಕು ಅನ್ನೋ ಥರ ಇದು ಮಾಡ್ತಿದ್ವು. ಸೊ ಫೈನಲಿ ತೊಗೊಂಡೋಗಿ ಅಲ್ಲಿಟ್ಟರು. ಅದಾದ ನಂತರ ನೋಡಿ ಇಲ್ಲಿ ನಾಯಿಗಳೆಲ್ಲ ಹೆಂಗೆ ಆಟ ಆಡಿಕೊಂಡು ಇದು ಮಾಡ್ತಿದ್ದಾವೆ. ಸೊ ನಮ್ಮ ಗೌಕುಲ್ ಅಂತೂ ಕಾಣಲೇ ಇಲ್ಲ, ಎಲ್ಲೋದ ಅಂತಲೇ ಗೊತ್ತಿಲ್ಲ. ಗೌತುಗೆ ಅದೇ ಹೇಳ್ತಿದ್ದೆ, ಬಾಯಿಲಿ ಇಲ್ಲಿ ನೋಡು ಯಾವ ರೀತಿ ಎಲ್ಲ ಇದೆ, ಎಷ್ಟು ಚೆನ್ನಾಗಿ ಮೇಕೆಗಳೆಲ್ಲ ಇದು ಮಾಡ್ತಾಯಿದ್ದಾವೆ, ತಾತಂಗೆ ನೋಡು ಬಾ ಅಂತೆಲ್ಲ ಹೇಳ್ತಿದ್ದೆ. ಸೊ ಅವನು ಸಹ ಬಂದು ಎಲ್ಲ ನೋಡ್ತಿದ್ದ. ಮತ್ತು ನಾಯಿ ಮತ್ತು ಮೇಕೆ ಅದೆಲ್ಲ ಒಂಥರ ಚೆಂದ ಅನಿಸುತ್ತೆ ಹಳ್ಳಿಗಳ ಕಡೆ. ಸೊ ಒಂಥರ ಖುಷಿ ಆಯಿತು. ಫೈನಲಿ ನಾವು ಮನೆಗೆ ಬಂದ್ವಿ. ಸೊ ನಾಳೆ ಊರಲ್ಲಿ ಜಾತ್ರೆ ಇದೆ. ಸೊ ಆ ಒಂದು ಜಾತ್ರೆ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಯಾವ ರೀತಿ ನಡೆಯುತ್ತೆ ಏನು ಅನ್ನೋದು ನಾನು ಸಹ ನೋಡಿಲ್ಲ, ತುಂಬ ಒಂದು ವರ್ಷವೂ ನೋಡಿಲ್ಲ. ನಮಗೆ ಊಟದಾಗಿಂದನೂ ಅಷ್ಟೇ, ಅಂದರೆ ಚಿಕ್ಕ ಏಜಲ್ಲಿ ಏನೋ ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಬಟ್ ಬುದ್ಧಿ ಬಂದ ಮೇಲೆ ನಾವಂತೂ ನೋಡಿದ್ದೇ ನೆನಪಿಲ್ಲ. ಸೊ ಫಸ್ಟ್ ಟೈಮ್ ನಾವು ಹೋಗಿದ್ದು, ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ಕೇಳಿದ್ದೀನಿ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಈ ಒಂದು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ನಾಳೆ ವ್ಲಾಗ್ಗೆ ನೀವು ವೆಯ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ಡೋಂಟ್ ಮಿಸ್ ಇಟ್. ನಮ್ಮ ಊರಿನಲ್ಲಿ ಯಾವ ರೀತಿ ಜಾತ್ರೆ ಆಗುತ್ತೆ ಏನು ಅನ್ನೋದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.